ಫೌಂಡೇಶನ್ ಆದಾಗ ನಮ್ಗೇನಂದರೆ ಇವ್ರು ಬೆದರಿಕೆ, ವೇದಿಕೆಯವ್ರನ್ನೆಲ್ಲ ಕರೆಸಿ ನಮಗೆ ಬೆದರಿಕೆ ಕೊಟ್ಟರು ಇವರು. ಈ ವೇದಿಕೆಯವರು ಸುಮಾರು ವೇದಿಕೆಯವ್ರನ್ನ ಅಲ್ಲ ಸಂಘದವರು, ನಾನು ಹೇಳ್ತೀನಿ ಎಲ್ಲ ಇದೆ, ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. ವೇದಿಕೆಯವ್ರನ್ನ ಕರೆಸ್ಬಿಟ್ಟು ನಮಗೆ ಬೆದರಿಕೆ ಕೊಟ್ಟರು ಇವರು, ಪ್ರಶಾಂತ್ ಗೌಡರು. ನಾವೇನಂದರೆ ನಮ್ಮೇನು ಡಾಕ್ಯುಮೆಂಟ್ ಆಗಿ ಕರೆಕ್ಟಾಗಿದ್ವಿ ನಾವು ಡಾಕ್ಯುಮೆಂಟು. ಇವ್ರು ನಮ್ಮ ಬಗ್ಗೆ ರೋಲ್ ಕಾಲ್ ಮಾಡಿ ಮತ್ತು ಇಲ್ಲದೆ ಇರೋದು ಆರೋಪ ಹಾಕಿ ಪ್ಲಸ್ ಇದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಇವರು. ಕಂಪ್ಲೇಂಟ್ ಕೊಟ್ಟು ಇದ್ರ ಮೇಲೆ 4 ಕೇಸ್ ಇದೆ, ನಮ್ಮ 6 ಕೇಸ್ ಇದೆ. 6 ಕೇಸ್ ಇದೆ. ಅದು ವಜಾ ಆಯಿತು, ನಮ್ಮ ಪರವಾಗಿ ಆಯಿತು. ಇಲ್ಲಿ ಈ ಅರ್ಚಕರು ಏನು ಮಾಡಿದ್ರು ಅಂದರೆ, ಈ ತೊಂದರೆ ಕೊಡೋದೆಲ್ಲ ನಮಗೆ ತೊಂದರೆ ಕೊಟ್ಟರು, ಎಲ್ಲ ಥರದ ತೊಂದರೆ ಕೊಟ್ಟರು. ಲೀಗಲಿ ಏನೇನು ಕೊಡಬೇಕಾಯ್ತು ಎಲ್ಲ ಕೊಟ್ಟರು. ಕೊನೆಗೆ ಇವರು ಈ ಅರ್ಚಕರನ್ನು ವೆಂಕಟ ಸುಬ್ಬದಾಸ್ ಇವರು ದೊಡ್ಡ ರೋಲ್ ಕಾಲ್ ಈ ಏರಿಯಾದಲ್ಲಿ. ಇವ್ರು ಏನಂದರೆ ಯಾರಾದರೂ ಮನೆ ಕಟ್ಟಿದ್ರೆ ಹಫ್ತಾ ಹೋಗ್ಬೇಕು ಇವ್ರಿಗೆ, ದುಡ್ಡು ಕೊಡಲಿಲ್ಲ ಅಂದರೆ ತೊಂದರೆ ಕೊಡೋದು. ಈ ವೆಂಕಟ ಸುಬ್ಬದಾಸ್ ಈ ವೆಂಕಟ ಸುಬ್ಬದಾಸ್ಗೆ ಈ ವೆಂಕಟ ಸುಬ್ಬದಾಸ್ ಹೆಂಗೆ ಅಂದರೆ ರೋಲ್ ಕಾಲು. ಈ ಏರಿಯಾದಲ್ಲಿ ಎಲ್ಲ ಕೆಲಸ ನಡೀತು ಅಂದರೆ ದುಡ್ಡು ಕೊಡ್ಬೇಕು ಇವ್ರಿಗೆ. ಈ ವೆಂಕಟ ಸುಬ್ಬದಾಸ ಈ ದೇವಸ್ಥಾನದ ಪೂಜಾರಿ. ಈ ಹಫ್ತಾ ವಸೂಲಿ ಅಂದರೆ ಈ ಕೆಲಸನೇ ಒಂದು ಹಂಗೇನೆ. ಈ ವೆಂಕಟ ಸುಬ್ಬದಾಸ ನಮಗೂ ಕೇಳಿದ್ರು ದುಡ್ಡು, ನಾವು ಕೊಡಲಿಲ್ಲ. ಅದಕ್ಕೆ ಕೊನೆಗೆ ಈ ಎಲ್ಲ ವೆಂಕಟ ಸುಬ್ಬದಾಸ ಏನು ಆಗಬೇಕಾಗಿತ್ತು ಎಲ್ಲ ಥರದ ತೊಂದರೆ ಕೊಟ್ಟರು ನಮಗೆ. ಎಲ್ಲ ಕೇಸಿಂದ ಅದು ಇದು ವೇದಿಕೆಯನ್ನೆಲ್ಲ ಕಳಿಸಿ ಎಲ್ಲೂ ಆಗಲಿಲ್ಲ ಕೆಲಸ. ಇವರು ತೊಂದರೆ ಕೊಟ್ಟು ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅಂದರೆ ಎಲ್ಲ ವಜಾ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಇವರು ಇಲ್ಲದೆ ಇರೋದು ಎದುರುಗಡೆ ಡಾಕ್ಯುಮೆಂಟ್ಗಳು ತೊಗೊಂಡು ನಮ್ಮ ಈ ಕೇಸಿಗೆ ಹಾಕ್ಬಿಟ್ಟಿದ್ದಾರೆ ತೊಂದರೆ ಕೊಡೋಕ್ಕೆ. ಅದು ತೊಂದರೆ ಕೊಟ್ಟು ಅದೇನು ವಜಾ ಆಯಿತು, ಸ್ಟೇನು ತೊಗೊಂಡ್ರು ಅವರು, ವಜಾನೂ ಆಯಿತು, ಎಲ್ಲ ಎಲ್ಲ ನಮ್ಮ ಪರವಾಗಿ ಆಯಿತು. ಈಗ ಸಮಸ್ಯೆ ಏನಾಗಿದೆ ಅಂದರೆ, ಈ ಕೊನೆಗೆ ವೆಂಕಟ ಸುಬ್ಬದಾಸ್ ಏನು ಮಾಡಿದ್ರು, ಇವ್ರ ಜೊತೆ ಸೇರಿಕೊಂಡು ಪ್ರಶಾಂತ್ ಗೌಡ ಜೊತೆ ಸೇರಿಕೊಂಡು ಇವರು ಬಗ್ಗಿದ್ರೆ ಇವರಿಂದನೇ. ಯಾಕೆಂದರೆ ದ್ವೇಷ ನಮ್ಮ ಮೇಲೆ, ಪ್ರಶಾಂತ್ ಗೌಡ್ರಿಗೆ ಆಗಿಂದನೂ ದ್ವೇಷ ಆಗ್ತಾಯಿಲ್ಲ ನಮ್ಮ ಮೇಲೆ. ಅದಕ್ಕೆ ಈ ವೆಂಕಟ ಸುಬ್ಬದಾಸ್ ಏನು ಮಾಡಿದ್ರು, ಇವ್ರ ಜೊತೆ ಸೇರಿಕೊಂಡ್ರು. ಈ 4 ದಿನ ಮುಂಚೆ ಯೂಟ್ಯೂಬ್ ಚಾನಲಲ್ಲಿ ಏನೇನೋ ನಮ್ಮ ಪರವಾಗಿ ಕೊಟ್ಬಿಟ್ಟಿದ್ದಾರೆ ಇವರು ಸ್ಮಗ್ಲರ್ಸು. ಮತ್ತು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ದುಡ್ಡು ಕೊಟ್ಟು ನಮ್ಮ ಇವರು ಅಧಿಕಾರಿಗಳಿಗೆ, ಕಾರ್ಪೊರೇಷನ್ ಅಧಿಕಾರಿಗಳಿಗೆಲ್ಲ ದುಡ್ಡು ಕೊಟ್ಟಿದ್ದೀವಿ ಅಂತ. ಅಲ್ಲ, DO ವೆಂಕಟೇಶ್ ಅವ್ರಿಗೆ ನಾವು 2-3 ಲಕ್ಷ ದುಡ್ಡು ಕೊಟ್ಟಿದ್ದೀವಿ ಅಂತೆ. ಅಲ್ಲ, ನೀವು ನೋಡಿದ್ರೇನ್ರಿ, ಪ್ರೂಫ್ ಇದೆಯೇನ್ರಿ ನಿಮ್ಮ ಹತ್ರ? ಕೊಡ್ರಿ ಪ್ರೂಫ್ ನನಗೆ. ಅಲ್ಲ, 2-3 ಲಕ್ಷ ನಾವು ದುಡ್ಡು ತೊಗೊಂಡಿದ್ದೀವಿ ಅಂತೆ. ಅಲ್ಲ, ಈಗ ಅಧಿಕಾರಿಗಳು ಹೇಳ್ದಂಗೆ ಇವ್ರು ಕೆಲಸ ಮಾಡಬೇಕು. ಈ ಅಧಿಕಾರಿ ಹೇಳ್ದಂಗೆ ಕೆಲಸ ನಿಲ್ಲಿಸ್ಬೇಕು. ಅಲ್ಲಿ ಹೋಗಿ ಅವ್ರಿಗೆ ತೊಂದರೆ ಕೊಡಬೇಕು. ತೊಂದರೆ ಕೊಟ್ಟರೆ ಅಧಿಕಾರಿಗಳು ಸರಿ, ಇಲ್ಲಾಂದರೆ ಅವರ ಮೇಲೆ ಆರೋಪ ಹಾಕೋದು, ಸುಳ್ಳು ಆರೋಪ, 3-4 ಲಕ್ಷ ತೊಗೊಂಡವ್ರೆ ಅಂತ. ಅಲ್ಲ, ಈ ಥರ ಅಧಿಕಾರಿಗಳಿಗೆಲ್ಲ ನೀವು ಹೇಳ್ದಂಗೆ ಕೆಲಸ ಮಾಡಿದ್ರೆ ಸರಿ, ಇಲ್ಲ ಸುಳ್ಳು ಆರೋಪ ಹಾಕೋದು ಅವ್ರ ಮೇಲೆ. ಈಗ ಈ ವೆಂಕಟ ಸುಬ್ಬದಾಸರು ಇವರು ಸೇರಿಕೊಂಡು ಯೂಟ್ಯೂಬ್ ಚಾನಲ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಸುಳ್ಳು ಮಾಹಿತಿಗಳು ಕೊಟ್ಟಿದ್ದಾರೆ. ದೇವಸ್ಥಾನದ ಜಾಗ ಅಂತ ಇದು. ಅಲ್ಲ ರೀ, ಕೋರ್ಟೇ ಆದೇಶ ಕೊಟ್ಟಿದೆ, ಕೋರ್ಟ್ ವೇರಿಫೈ ಮಾಡಿದೆ, ಇದು ದೇವಸ್ಥಾನದ ಜಾಗ ಅಲ್ಲ, ಇದು ಪ್ರೈವೇಟ್ ಪ್ರಾಪರ್ಟಿ. 1891ಇಂದ ಡಾಕ್ಯುಮೆಂಟ್ಗಳಿದೆ ನಮ್ಮ ಹತ್ರ, ನೀಟ್ ಆ್ಯಂಡ್ ಕ್ಲೀನ್ ಡಾಕ್ಯುಮೆಂಟ್ಗಳಿದೆ ನಮ್ಮ ಹತ್ರ. ಒಂದೇ ಮೆಷರ್ಮೆಂಟು, ಇವತ್ತಿಗೂ ಒಂದೇ ಮೆಷರ್ಮೆಂಟು. ಅಲ್ಲ, ನೀವು ಇದು ಹೇಳಿದ್ರು ಮಹಾರಾಜರಂದರೆ, ಮಹಾರಾಜರು ಫಸ್ಟ್ ಮುಂಚೆ ಇದ್ದಿದ್ದು ಸರ್ಕಾರ, ಮಹಾರಾಜರ ಸರ್ಕಾರ ತಾನೇ ಇದ್ದಿದ್ದು. ಅಲ್ಲ, ಸುಮಾರು ಜಾಗಗಳು ಮೈಸೂರಲ್ಲಿ ಇರೋ ಗೋರ್ಮೆಂಟ್ ಸರ್ಕಾರದ ಜಾಗ, ರಾಜರ ಜಾಗನೇ ಇರೋದು. ಸುಮಾರು ಜಾಗಗಳೆಲ್ಲ ರಾಜರುಗಳು ಕೊಟ್ಟಿರೋ ನಮ್ಗೆ ಭಿಕ್ಷೆ, ಕರೆಕ್ಟ್ ತಾನೇ? ಅದ್ರ ಮೇಲೆ ನಾವು ಜೀವನ ಮಾಡ್ಕೋತಾ ಇದ್ದೀವಿ. ಅದನ್ನು ಬಿಟ್ಟು ಇದು ದೇವಸ್ಥಾನ ಜಾಗ ಅಂದ್ಬಿಟ್ಟು ಇಲ್ಲದೆ ಇರೋದನ್ನು ಸುಳ್ಳು ಸುದ್ದಿ ಹಬ್ಸೋದು ಯಾಕೆ ಪ್ರಶಾಂತ್ ಗೌಡ್ರೆ? ಈಗ ನಾನು ಕೇಳೋದೇನೆಂದರೆ ನೋಡಿ, ಮತ್ತು ಇನ್ನೊಂದೇನೆಂದರೆ, ಈ ವೆಂಕಟ ಸುಬ್ಬದಾಸರೇ 2016ಕ್ಕೆ ಪ್ರಶಾಂತ್ ಗೌಡ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಏನಂದರೆ, ನಮಗೆ ಬೆದರಿಕೆ, ನಮ್ಮ ಕುಟುಂಬದ ಬಗ್ಗೆ, ಕುಟುಂಬದ ಎಲ್ಲದೂ ಬೆದರಿಕೆ ಆಗ್ತಾ ಇರೋದು. 2016ರಲ್ಲಿ ಕೊಟ್ಟಿರೋದು ವೆಂಕಟ ಸುಬ್ಬದಾಸ್ ಪ್ರಶಾಂತ್ ಗೌಡ್ರ ಮೇಲೆ ಕೊಟ್ಟಿರೋದು. ಆಗ ಇವ್ರು ಕಾರ್ಪೊರೇಟರ್ ಇದ್ದಾಗ ತೊಂದರೆ ಕೊಟ್ಟಿದ್ದಾರೆ, ಬೆದರಿಕೆ ಹಾಕಿ ಎಲ್ಲ ರೌಡಿಗಳನ್ನೆಲ್ಲ ಕರ್ಕೊಂಡು ಬಂದು ಬೆದರಿಕೆ ಹಾಕ್ಬಿಟ್ಟು ಮತ್ತು 4 ಹಸುಗಳನ್ನೆಲ್ಲ ಎತ್ಕೊ ಹೋಗಿದ್ದಾರೆ ಇವರು ಪ್ರಶಾಂತ್ ಗೌಡರು. ಹಸುಗಳನ್ನೂ ಬಿಡಲಿಲ್ಲಲ್ಲ ಇವರು ಪ್ರಶಾಂತ್ ಗೌಡ್ರು. ಇವರು ಅಲ್ಲಿ ನೋಡಿದ್ರೆ ಲೂಟಿ ಮಾಡೋರು ನಮ್ಮ ಅಂಗಡಿ, ಇಲ್ಲಿ ಹಸುಗಳನ್ನೂ ತಗೊಂಡು ಹೋದ್ರು, 4 ಹಸುಗಳನ್ನೂ ಬಿಡಲಿಲ್ಲ ಇವರು.
ನಾನು ಹೇಳೋದು ಯಾಕೆ ಪ್ರಶಾಂತ್ ಗೌಡ್ರೆ, ಇದೆಲ್ಲ ಯಾಕೆ ಬೇಕ್ರಿ ನಿಮಗೆ? ನಿಜವಾಗಿ ಹೋರಾಟ ಮಾಡೋಣ ಬನ್ನಿ. ಈಗ ಒಟ್ಟಾರೆ ಏನಾಗಬೇಕು ಅಂತ ಕೇಳ್ತಾರೆ ಸರ್. ನಾನು ಕೇಳೋದು ಇದೇನೆ ಸರ್, ನಾವು ಕಾನೂನು ಮಾತು ಇವ್ರು ಯಾರು ತಲೆ ಇಲ್ಲಿ ಇವಾಗ ತೊಂದರೆ ಬರ್ತಾ ಇರೋದೆಲ್ಲ ಪ್ರಶಾಂತ್ ಗೌಡ್ರ ಕಡೆಯಿಂದ ಬರ್ತಾ ಇದೆ. ಆ್ಯಕ್ಚುಲಿ ಪ್ರಶಾಂತ್ ಗೌಡ್ರು ಯಾರು? ಆ ಟೈಮಲ್ಲಿ ಅಧಿಕಾರ ಇದ್ದಾಗ ಎಲ್ಲ ಹೊಸ ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ಮುಗೀತು. ಇವಾಗ ಏನು ಮಾಡ್ತಾರೆ ಅಂದರೆ, ನಾವು ಬೆಳಗ್ಗೆಯಿಂದ 9ರಿಂದ 9 ಗಂಟೆ ತನಕ ಬಿಸ್ನೆಸ್ಸಲ್ಲಿ ಭಾಳ ಬ್ಯುಸಿ ಇರ್ತೀವಿ, ಎಲ್ಲ ಮಾಡ್ತೀವಿ. ಇವ್ರು ಏಕಾಏಕಿ ನಮಗೆ ಯಾಕೆ ಅವಾಗಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ 2017ಇಂದ? ಮತ್ತು ನಾವು ಯಾರ್ದು ತಲೆ ಹೊಡೆದು ಸಂಪಾದನೆ ಮಾಡಲಿಲ್ಲ, ಆಯಿತಾ? ನಾವು ಯಾರಿಗೂ ಇನ್ನೂ ತನಕ ತೊಂದರೆ ಕೊಡಲಿಲ್ಲ. ನಾಳೆ ದಿನ ನಮ್ಮ ಫ್ಯಾಮ್ಲಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿ ಏನಾದ್ರು ಆಯಿತು ಅಂದರೆ ಇದಕ್ಕೆ ಕಾರಣ ಇರೋದು ಪ್ರಶಾಂತ್ ಗೌಡ, ಓಕೆನಾ? ಅಷ್ಟೇ. ನಮಗೆ ಸುಮಾರು ತೊಂದರೆ ಆಗ್ತಾ ಇದೆ, ಮತ್ತು ನಮ್ಮ ಬಿಸ್ನೆಸ್ಸಲ್ಲೂ ಸುಮಾರು ಪ್ರಾಬ್ಲಮ್ ಆಗ್ತಾ ಇದೆ. ಬಿಸ್ನೆಸ್ಸಲ್ಲೂ ಆ್ಯಸ್ ಅ ಕಸ್ಟಮರ್ ಥರ ನನಗೆ ರೀಸೆಂಟ್ ಯಾವುದೋ ಒಂದು ಆಯಿತು, ಅದು ನನಗೆ ಗೊತ್ತಾಗಿದೆ ಅದು ಇವರೇ ಮಾಡಿಸಿರೋದಂತ. ಇವಾಗ ಎಲ್ಲೂ ಏನೋ ಅವ್ರ ಬಗ್ಗೆ ಥರ ಇರ್ತಾ ಇರಲಿಲ್ಲ, ಎಲ್ಲ ಕಾನೂನು ಪ್ರಕಾರ ಎಲ್ಲ ಓಡಾಡಿದ್ರು, ಎಲ್ಲ ಮಾಡಿದ್ರು, ರೌಡಿಸಮಿಂದನೂ ಎಲ್ಲ ಸಾಕಾದ್ರು, ಎಲ್ಲ ಇದು ಮುಗೀತು. ಇವಾಗ ಏನು ಮಾಡ್ತಾರೆ, ಆ್ಯಸ್ ಅ ಕಸ್ಟಮರ್ ಥರ ನಮ್ಮ ಅಂಗಡಿಗೆ ಬಂದುಬಿಟ್ಟು ಹಲ್ಲೆ ಮಾಡಿಸೋದು, ಮತ್ತು ಬೆದರಿಕೆ ಹಾಕ್ಸೋದು, ಮತ್ತು ಈ ಥರ ಎಲ್ಲ ಸುಮಾರು ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ಸಿ ಫೋಟೇಜು ಮತ್ತು ಎಲ್ಲ ನನ್ನ ಹತ್ರ ವೀಡಿಯೋ ರೆಕಾರ್ಡ್. ಈಗ ಸ್ಪಷ್ಟವಾಗಿ ಈಗ ಮೀಡಿಯಾ ಮುಂದೆ ಬಂದು ಹೇಳ್ತಾ ಇದ್ದಾರೆ ಹಿಂಗೆ ಆಗ್ತಾ ಇದೆ ಅಂತ. ಇದನ್ನ ಪೊಲೀಸರು ಕಂಪ್ಲೇಂಟ್ ಕೊಡುವಂತ ಕೆಲಸ ಮಾಡಿದ್ರ ನೀವು ಅಂತ? ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ, ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳ್ತಾ ಇಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಟೈಮಲ್ಲಿ ಅವ್ರ ಸರ್ಕಾರ ಇದ್ದಾಗ ಅವ್ರು ಫೇವರ್ ಆಗಿದ್ದರು. ಇವಾಗ ಪಾಪ ಅವರು ತೊಗೋತಾ ಇದ್ದಾರೆ, ತೊಗೊಂಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆನ್ಲೈನ್ ಕಂಪ್ಲೇಂಟು ಕೊಟ್ಟಿದ್ದೀವಿ, CM ಅವ್ರಿಗೂ ಕೊಟ್ಟಿದ್ದೀವಿ, ಹ್ಯೂಮನ್ ರೈಟ್ಸ್ ಲೋಕ ಎಲ್ಲ ಕಡೆ ಕೊಟ್ಟಿದ್ದೀವಿ. ಇವಾಗ ನಮ್ಗೆ ಏನಂದರೆ ಸುಮಾರು ದಿನದಿಂದ ಫೋನ್ ಕಾಲ್ ಬರ್ತಾ ಇದೆ, ಬೆದರಿಕೆಗಳು ಬರ್ತಾ ಇದೆ,